ಸಿಂಧನೂರು ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಮೂಲ ದಾವೆ OS ನಂಬರ್ 228/2020 228/2020 ಖಾಜಾ ಸಾಬ್ ತಂದೆ ಶಂಸು ಸಾಬ್ ಇವರ ಪರವಾಗಿ ಶಂಶೂರ್ ಸಾಬ್ ಇವರ ಪರವಾಗಿ ರಾಯಚೂರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ, ಅದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟರು, ಅದಾದ ನಂತರ ಸಿಂಧೂರು ಸೋಷಿಯಲ್ ವೆಲ್ಫೇರ್ ಆಫೀಸರು ಮತ್ತು ಅವರ ಆಫೀಸರ್ ಮೇಲೆ ಕಾಜಿ ಹುಸೇನಿಗೆ ಸಂಬಂಧಪಟ್ಟಂಥ ಹಾಸ್ಟೆಲ್ ಬಿಲ್ಡಿಂಗ್ ಬಾಡಿಗೆ ವಿಷಯವಾಗಿ ಬಾಡಿಗೆಯನ್ನು ಕಟ್ಟಿರಲಿಲ್ಲ. ಹೀಗಾಗಿ 2019ರಿಂದ ಹಿಡಿದು ಕಟ್ಟಡ ಬಾಡಿಗೆ ಹಾಸ್ಟೆಲ್ ವಸತಿ ನಿಲಯ ಕಟ್ಟಡ ಬಾಡಿಗೆಗೆ ಸಂಬಂಧಪಟ್ಟಂತೆ 10,90,665 ರೂಪಾಯಿ ಬಾಡಿಗೆ ಮೊತ್ತ, 10,90,665 ರೂಪಾಯಿ ವಸತಿ ನಿಲಯದ ಬಾಡಿಗೆ ಮೊತ್ತ ಹಾಗೂ ಆ ನಿವೇಶನದಲ್ಲಿ ಕರೆಂಟು, ಫ್ಯಾನು, ವೈರು, ಬಟನ್ಗಳನ್ನು ರಿಪೇರಿ ಮಾಡಿಸದೆ ಡ್ಯಾಮೇಜ್ ಮಾಡಿದ್ದಕ್ಕಾಗಿ ವಸೂಲತಿಗಾಗಿ ಬಡ್ಡಿ ಸಹಿತ ಮಾನ್ಯ ನ್ಯಾಯಾಲಯ ಪುರಸ್ಕರಿಸಿ 12% ಬಡ್ಡಿಯಂತೆ ಆದೇಶ ಮಾಡಿದ್ದು. ಹೀಗಾಗಿ ಮೂಲ ಮೊತ್ತದ ಜೊತೆಗೆ 8,17,980 ರೂಪಾಯಿ ಬಡ್ಡಿ, 8,17,980 ಬಡ್ಡಿ ಹಾಗೂ ನ್ಯಾಯಾಲಯದಲ್ಲಿ ಖರ್ಚು ವೆಚ್ಚ 66,800 ರೂಪಾಯಿ ಮತ್ತು ಇತರ ಖರ್ಚುಗಳು ಸೇರಿ 28,000 ರೂಪಾಯಿ, ಒಟ್ಟು 20,03,772 ರೂಪಾಯಿಗಳ ಹಣ ವಸೂಲಿಗಾಗಿ ಏಪ್ರಿಲ್ 2025ರಲ್ಲಿ ಮಾನ್ಯ ನ್ಯಾಯಾಲಯದ ಡಿಗ್ರಿ ಆದೇಶದಂತೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಮತ್ತು ಜಿಲ್ಲಾ ರವರ ವಿರುದ್ಧ ಹಣ ವಸೂಲಿಗಾಗಿ ಆದೇಶ ಮಾಡಿದ ಸಲುವಾಗಿ ಈ ಅಮಲ್ ಜಾರಿ ಕೇಸ್ ನಂಬರ್ 32/2025ರಂತೆ ಹಣ ವಸೂಲಿಗಾಗಿ ಈ ಪೆಟಿಷನ್ ಹಾಕಿದಾಗ ಸಮಾಜ ಕಲ್ಯಾಣ ಇಲಾಖೆ ಮತ್ತು ರಾಯಚೂರವರಿಗೆ ನೋಟಿಸ್ಗಳು ಜಾರಿಯಾಗಿರುತ್ತವೆ. ನೋಟಿಸ್ಗಳು ಜಾರಿಯಾದ ನಂತರ ಅವರು ಸುಮಾರು 1 ತಿಂಗಳ ಅವಧಿಗೆ
ಸಮಯ ಪಡೆದು 1 ತಿಂಗಳ ಅವಧಿಯಲ್ಲಿ ಹಣ ಪಾವತಿ ಮಾಡುತ್ತೆಂದು ಮಾನ್ಯ ನ್ಯಾಯಾಲಯದಲ್ಲಿ ವಾಗ್ದಾನ ಮಾಡಿ ಹೋಗಿದ್ದರು. ಆದರೆ ಸುಮಾರು 8-9 ತಿಂಗಳ ಅವರಿಗೆ ಅವಕಾಶ ಕೊಟ್ಟರೂ ಸಹ ಹಣ ನ್ಯಾಯಾಲಯದಲ್ಲಿ ಜಮಾ ಮಾಡಲಿಲ್ಲ. ಹೀಗಾಗಿ ಸಿಂಧನೂರಿನ ಸಮಾಜ ಕಲ್ಯಾಣ ಇಲಾಖೆ ಆಫೀಸಿಗೆ ಸಂಬಂಧಪಟ್ಟಂಥ ಚರಸತ್ತುಗಳು, ಟೇಬಲ್ಲು, ಕುರ್ಚಿ, ಕಂಪ್ಯೂಟರು, ಫ್ಯಾನು, ರ್ಯಾಕ್ಸು, ಜೆರಾಕ್ಸ್ ಮಿಷನು ಮತ್ತು ವಾಹನಕ್ಕೆ ಸಂಬಂಧಪಟ್ಟಂಗಿದ್ರೆ ವಾಹನಗಳ 2 ವೀಲರ್ ಮತ್ತು 4 ವೀಲರ್ ವಾಹನಗಳ ಜಪ್ತಿಗಾಗಿ ಮಾನ್ಯ ನ್ಯಾಯಾಲಯವನ್ನು ವಿನಂತಿಸಿಕೊಂಡಾಗ ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಸಿಂಧನೂರು ಸಮಾಜ ಕಲ್ಯಾಣ ಇಲಾಖೆಯ ಈ ಸ್ವತ್ತುಗಳನ್ನು ಜಪ್ತಿ ಮಾಡಲಿಕ್ಕೆ ಆದೇಶ ನೀಡಿದ ಮೇರೆಗೆ ಇಂದು ಬಂದು ನಾವು ಡಿಕ್ರಿದಾರರಾದಂಥ ಖಾಜಾ ಹುಸೇನ್ ಮತ್ತು ಇತರರೊಂದಿಗೆ ನಮ್ಮ ಆಫೀಸ್ ಸಹೋದ್ಯೋಗಿ ವಕೀಲರೊಂದಿಗೆ ಬಂದು ಆಫೀಸಿನ ಸಾಮಾನುಗಳನ್ನು ಜಪ್ತಿ ಮಾಡಲಾಗಿರುತ್ತದೆ. ಹೀಗಾಗಿ ಅವರಿಗೆ ಹಣ ಒಂದು ವೇಳೆ ಪಾವತಿ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಯಚೂರು ಸಮಾಜ ಕಲ್ಯಾಣ ಇಲಾಖೆ, ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ರಂಗಮಂದಿರ ಹತ್ತಿರ ರಾಯಚೂರು, ಇವರು ಪಾವತಿ ಮಾಡದೇ ಇದ್ದರೆ ಕಮಿಷನರ್ ಬಿಲ್ಡಿಂಗ್ ಬೆಂಗಳೂರು ಅಲ್ಲಿಗೂ ಹೋಗಿ ಸಾಮಾನು ಜಪ್ತಿ ಮಾಡಲಿಕ್ಕೆ ಆದೇಶ ಪಡೆದು ಹಣ ವಸೂಲಿಗೆ ಮುಂದಿನ ಕ್ರಮನ ಜರುಗಿಸುತ್ತೇವೆ ಎಂದು ಈ ಕೇಸಿನ ಬಗ್ಗೆ ನಾನು ಮಾಹಿತಿ ನೀಡುತ್ತೇನೆ.